ನಮಸ್ಕಾರ. ಮಾಲಿಕೆ 6. ಮಾಲಿಕೆಯ ವಿಶೇಷ ಸಕ್ರಿಯ ಲೇಖಕಿಯರು. ತಿಂಗಳ ವಿಶೇಷ ಲೇಖಕಿ ವಸುಮತಿ ಉಡುಪ ಅವರ ಕಾದಂಬರಿಗಳು. ಪುಸ್ತಕ ಪರಿಚಯ 8. ಪುಸ್ತಕದ ಹೆಸರು ಹೆಜ್ಜಾಲ. ಲೇಖಕಿ ವಸುಮತಿ ಉಡುಪ. ಅಭಿಪ್ರಾಯ ರಶ್ಮಿ ಉಳಿಯಾರು. ಓದುತ್ತಿರುವವರು RP ರಘೋತ್ತಮ. ಹೀಗೆ ಗ್ರಂಥಾಲಯವನ್ನು ಎಡತಾಕಿ ಈ ತಿಂಗಳ ಓದಿಗಾಗಿ ಪುಸ್ತಕಗಳ ಹುಡುಕಾಟದಲ್ಲಿರುವಾಗ ಕೈಗೆ ಹತ್ತಿ ನಾ ಬರುವೆ ನಿನ್ನೊಂದಿಗೆ ಎಂದಂತೆ ಪಿಸು ನುಡಿದ ಕಥಾಸಂಕಲನ ಈ ಹೆಜ್ಜಾಲ. ಲೇಖಕಿಯ ಹೆಸರೊಂದೇ ಸಾಕಾಯಿತು. ಎರಡನೇ ಯೋಚನೆಗೆ ಎಡೆಯಿಲ್ಲದೆ ಹಾಗೆ ಮನೆಗೆ ತಂದೆ. ಹೆಜ್ಜಾಲ ಎಂಬ ಶೀರ್ಷಿಕೆ ಕೂಡ ವಿಭಿನ್ನವಾಗಿದೆ. ಹೆಜ್ಜಾಲ ಎಂದರೆ ಹಿರಿದಾದ ಆಲದ ಮರ. ಈ ಕಥಾಸಂಕಲನದಲ್ಲಿ ಒಟ್ಟಾರೆಯಾಗಿ 10 ಕಥೆಗಳಿವೆ. ಅದರಲ್ಲಿ ಮೊದಲ ಕಥೆಯ ಹೆಸರನ್ನು ಶೀರ್ಷಿಕೆಯಾಗಿಸಿದ್ದಾರೆ. ಈ 10 ಕಥೆಗಳಲ್ಲಿ ಸುಮಾರಷ್ಟು ಕಥೆಗಳಿಗೆ ತಾರ್ಕಿಕ ಅಂತ್ಯವೆಂಬುದಿಲ್ಲ. ಮೊದಲ ಕಥೆಯ ಓದಿನ ಓಘ ಮಧ್ಯದಲ್ಲಿ ಕಡಿದಂತಾದಾಗ ಅದು ಅನುಭವಕ್ಕೆ ಬಂದಿತು. ಬಹುಶಃ ಈ ಪುಸ್ತಕದ ವಿಶೇಷತೆಯೇ ಅದಿರಬಹುದು. ಪುಸ್ತಕದಲ್ಲಿ ಹೆಜ್ಜಾಲ, ಸುಳಿ, ಕಾಲ, ಹೊಳೆ ದಾಟಿದ ಮೇಲೆ, ವಿಚಾರವಿಲ್ಲದೆ ಪರರ ದೂಷಿಸಲೆಂದು, ಶೇಷ, ಫೋಬಿಯಾ, ಲೋಕದ ಡೊಂಕು, ಬ್ರಹ್ಮಕಪಾಲ, ಮಾರ್ಕಂಡೇಯ ಇವಿಷ್ಟು ಕಥೆಗಳ ಶೀರ್ಷಿಕೆಗಳಾಗಿವೆ. ಇದರಲ್ಲಿ ಕೆಲವು ಕಥೆಗಳ ಬಗ್ಗೆ ಒಂದು ನೋಟ. ಕಥೆ ಹೆಜ್ಜಾಲ. ಸೊಪ್ಪು ಮಾರುವವಳ ಮಗಳನ್ನು ಓದಿಸಬೇಕೆಂಬ ಒತ್ತಾಸೆ ನಿರೂಪಕಿಗೆ. 10ನೇ ತರಗತಿ ಮುಗಿಸುವ ಮೊದಲೇ ಮಾಸ್ತರರೊಂದಿಗೆ ಮೊಬೈಲಿನಲ್ಲಿ ಪ್ರೇಮ ವ್ಯವಹಾರ ನಡೆಸಿದ ಮಗಳು ಸರಿತಾಳ ಶಾಲೆ ಬಿಡಿಸಿ ಹೊಲಿಗೆ ಕಲಿಕೆಗೆ ಹಾಕುವಳು ಪಾರ್ವತಿ. ದುಡಿದು ತಿನ್ನುವ ಸ್ವಾವಲಂಬಿ ತಾಯಿಗೆ ಮಗಳ ಬದುಕು ಕಟ್ಟುವ ಛಲ ಹಾಗೂ ಕನಸು. ಯಾವುದೋ ತಿಳಿಯದ ಕಾರಣಕ್ಕೋ ಆತ್ಮಹತ್ಯೆ ಮಾಡಿಕೊಂಡ ಸರಿತಾಳ ಗೆಳತಿ ಕಮಲಾಳ ಭೂತ ಸರಿತಾ ಮೇಲೆ ಬಂದಿದೆ ಎಂಬ ಗುಮಾನಿ. ರಕ್ಕಸರಂತೆ 4 ಜನರ ಅನ್ನ, ಕೊಡದಷ್ಟು ನೀರು ಒಂದೇ ಬಾರಿಗೆ ತಿಂದರೂ ಅವಳ ಜೀವ ಉಫ್ ಎಂದರೆ ಹಾರಿ ಹೋಗುವಷ್ಟಾದಾಗ ಮಾಟ, ಮಂತ್ರ, ಪೂಜೆಗಳ ಮೊರೆ ಹೋಗುತ್ತಾಳೆ ಪಾರ್ವತಿ. ಅದರಲ್ಲೇ ಏನೋ ಭರವಸೆಯ ತುಂಬು ವಿಶ್ವಾಸ ಅವಳಿಗೆ. ನಿರೂಪಕಿಯ ಮನೋವೈದ್ಯರ ಬಳಿ ಹೋಗಬಹುದಿತ್ತಲ್ಲ ಎಂಬ ಮಾತಿಗೆ ಬೆಲೆಯಿಲ್ಲ. ಬೇರು ಬಿಳಲುಗಳನ್ನು ಬಿಟ್ಟು ದೃಢವಾಗಿ ಬೆಳೆದ ನಂಬಿಕೆ ಎಂಬ ಆಲದ ಮರವನ್ನು ಅಲುಗಾಡಿಸುವುದು, ಕಡಿದು ಹಾಕುವುದು ಅಷ್ಟು ಸುಲಭವಲ್ಲ ಎನ್ನುವುದು ಅರಿವಿಗೆ ಬರುತ್ತದೆ. ಮುಂದಿನ ಕತೆ ಸುಳಿ. ರಮಣಿಗೆ ವೃತ್ತಿ ಬದುಕಿನ ಕೊನೆಯ ದಿನ. ಇನ್ನೇನು ನಿವೃತ್ತಿಯಾಗಿ ಉಪದಾನವಾಗಿ ಲಭಿಸುವ ಹಣ ಕೈ ಸೇರುವ ಕಾಲ ಹತ್ತಿರ. ಮಗನಿಗೆ ಹಾಗೂ ಮಗಳಿಗೆ ನೆಲೆ ಕಾಣಿಸುವ ಬಯಕೆ ಅವಳದು. ಕಥೆ ಮುಂದುವರೆದಂತೆ ಅವಳ ಹಿಂದಣ ಬದುಕು ಬಿಚ್ಚಿಕೊಳ್ಳುತ್ತದೆ. ಮದುವೆಯ ವಯಸ್ಸು ದಾಟಿದರೂ ಕಂಕಣ ಬಲ ಕೂಡಿ ಬರದೆ ಬಾಕಿ ಉಳಿದ ತಂಗಿಯ ದೆಸೆಯಿಂದ ತನಗೂ ಮದುವೆಯಿಲ್ಲ ಎಂದುಕೊಂಡು ಕೊನೆಗೆ ಸಿಡಿಮಿಡಿ ಮಾಡಿ ಬಯಸಿ ರಮಣಿಯನ್ನು ಮದುವೆಯಾದವ ಪ್ರಭಾಕರ. ಒಂದು ಮಗುವಿನ ಬಾಣಂತನ ಮುಗಿಸಿ ಮರಳಿದ ಮೇಲೆ ರಮಣಿಗೆ ಪ್ರಭಾಕರ ಬೇರೆಯೇ ತೆರನಾಗಿ ಗೋಚರಿಸುವ. ತಾಯಿ ಹಾಗೂ ತಂಗಿಯ ಎದುರು ತನ್ನನ್ನು ದೂರೀಕರಿಸಿ ಬೈಯುವ ಪ್ರೀತಿ ತೋರದ ಅವನು ಅವಳಿಂದ ಮಾನಸಿಕವಾಗಿ ಕೂಡ ದೂರವಾಗುತ್ತಾ ಹೋಗುವ ಸಂದರ್ಭದಲ್ಲಿ ಮನೆಗೆ ಬಾಡಿಗೆಗೆ ಬಂದದ್ದು ಕೇಶವ ಮೇಷ್ಟ್ರು. ಅವಿವಾಹಿತ ತಂಗಿ ಪ್ರತಿಮಾಗೆ ಅವನನ್ನು ಕಟ್ಟುವ ದೂರಾಲೋಚನೆಯ ಪ್ರಭಾಕರ ಹೇಳಿದಂತೆ ಮನೆಯ ಎಲ್ಲರೂ ಸಹಕರಿಸತೊಡಗಿ ರಮಣಿಗೂ ಕಿರಿಕಿರಿ ಮಾಡುವ ನಾದಿನಿಯ ಮದುವೆಯಾಗಲಿ ಎಂಬ ಮನಸ್ಸು. ಹೀಗೆ ಮನೆಯ ವಾತಾವರಣ ಕೂಡ ಸಕಾರಾತ್ಮಕವಾಗಿ ಬದಲಾಗುತ್ತದೆ. ಪ್ರೀತಿ ಎನ್ನುವುದು ಅದು ಹೇಗೆ ಹುಟ್ಟುವುದೋ ಅದ್ಯಾವುದೋ ಗಳಿಗೆಯಲ್ಲಿ ಕೇಶವ ಹಾಗೂ ರಮಣಿ ಇಬ್ಬರ ಹೃದಯಗಳೂ ಬೆಸೆದು ಪುಟ್ಟ ಮಗುವನ್ನು, ಗಂಡ ಮನೆಯನ್ನು ತೊರೆದು ಎಲ್ಲದರ ಬಂಧನ ಬರೆತು ಅವರಿಬ್ಬರೂ ಓಡಿ ಹೋಗಿ ಬೆಂಗಳೂರಿನ ಹೊರವಲಯದಲ್ಲಿ ಮನೆ ಮಾಡಿ ಗಂಡ ಹೆಂಡತಿಯರಂತೆಯೇ ಬದುಕಿ 2 ಮಕ್ಕಳನ್ನು ಪಡೆಯುತ್ತಾರೆ. ಈ ಮಧ್ಯೆ ಕೇಶವ ಹಠಾತ್ ಮರಣಿಸಿ ಪುಟ್ಟ ಮಕ್ಕಳನ್ನು ಅವನ ಅನುಕಂಪ ಆಧಾರಿತ ಕೆಲಸ ಮೂಲಕ ಸಲಹುತ್ತಾಳೆ. ಬಿಟ್ಟು ಬಂದ ಗತ ಬದುಕು ಪ್ರಭಾಕರನ ರೂಪದಲ್ಲಿ ಮತ್ತೆ ಧುತ್ತೆಂದು ಎದುರು ನಿಂತು ತೊರೆದ ಮಗನ ನೆಪದಲ್ಲಿ ಹಣದ ಅಪೇಕ್ಷೆ ಇಡುತ್ತಾನೆ.
ಮದುವೆಯೇ ಆಗದೆ ಕಾನೂನುಬಾಹಿರವಾಗಿ ಕೇಶವನ ಕೆಲಸ ಪಡೆದ ರಮಣಿಯ ಪರಿಸ್ಥಿತಿ ಏನಾಗುತ್ತದೆ, ಮುಂದೇನು, ಕಥೆಯನ್ನೇ ಓದಬೇಕು. ಈ ಕಥೆ ನನಗೆ ಪ್ರೀತಿ, ವಿವಾಹ, ಸಂಬಂಧ, ನ್ಯಾಯ, ಅನ್ಯಾಯ ಎಲ್ಲದರ ಬಗ್ಗೆ ಆಳವಾಗಿ ಯೋಚಿಸುವ ಹಾಗೆ ಮಾಡಿತು. ಮುಂದಿನ ಕಥೆ ಶೇಷ. ಅಪಾರ ಶ್ರೀಮಂತ ಮನೆತನದ ಏಕೈಕ ಸಂತಾನನಾದ ಪ್ರಭಾಕರ 10ನೇ ತರಗತಿಯ ಮೇಲೆ ಓದದೆ ಕೃಷಿ ನೋಡಿಕೊಂಡಿದ್ದ. ಅದೇ ಕಾರಣಕ್ಕೆ ಮದುವೆ ತಡವಾಗಿ ಕಡೆಗೆ ಬಡ ಹುಡುಗಿ ಪೂರ್ಣಿಮಾಳನ್ನು ಹಠ ಹಿಡಿದು ಮದುವೆಯಾಗಿ ಮನೆ ತುಂಬಿಸಿಕೊಂಡಿದ್ದ. ಅವನ ತಂದೆ ರಂಗಣ್ಣ ಮಗನ ಮದುವೆಯ ಬಗ್ಗೆ ಬಹಳ ತಲೆ ಕೆಡಿಸಿಕೊಂಡಿದ್ದವರಿಗೆ ಮನ ಹಗುರಾಗಿತ್ತು. ವರ್ಷದೊಳಗೆ ಗಂಡು ಮಗುವಿನ ಆಗಮನವೂ ಆಗಿ ಕುಟುಂಬ ಸಂತೋಷದಿಂದ ತೇಲುತ್ತಿದ್ದಾಗಲೇ ತಿಳಿದದ್ದು ಆ ಮಗುವಿಗೆ ಬುದ್ಧಿಮಾಂದ್ಯತೆ ಇದೆ ಎನ್ನುವುದು. ವಯೋಸಹಜ ಚಟುವಟಿಕೆಗಳನ್ನು ತೋರದ ಮಗುವಿನ ಸಂಪೂರ್ಣ ಜವಾಬ್ದಾರಿ ತನ್ನದೇ. ತನ್ನ ಬದುಕನ್ನು ಅದಕ್ಕೆ ಮುಡಿಪು ಎಂಬಂತೆ ಅದನ್ನು ಸಲಹುತ್ತಾಳೆ ಪೂರ್ಣಿಮಾ. ಈ ಮಧ್ಯೆ ತನ್ನ ಸ್ವಂತ ಬದುಕನ್ನೇ ಮರೆತು ಹೇಗೇಗೋ ಇದ್ದು ಬಿಡುತ್ತಾಳೆ. ಅನುದ್ದೇಶ್ಯವಾಗಿ ನಿನ್ನಿಂದ ನನಗೆ ಸುಖವಿಲ್ಲ ಎಂಬ ಮಾತು ಆಡುವ ಗಂಡನಿಂದ ಪೂರ್ಣಿಮಾ ನೋಯುತ್ತಾಳೆಯಾದರೂ ಹೇಗೋ ಸಾವರಿಸಿಕೊಂಡು ಮಗುವನ್ನು ಎಲ್ಲರಂತೆ ಮಾಡುವ ಕನಸು ಕಾಣುತ್ತಾ ಲವಲವಿಕೆಯಿಂದ ಇರುವ ಪ್ರಯತ್ನ ಕೂಡ ಮಾಡುತ್ತಾಳೆ. ತನ್ನ ಬದುಕಿನ್ನು ಇಷ್ಟೇ, ಮಗುವಿನ ಆರೈಕೆಯೇ ಪರಮಗುರಿ ಎಂದು ನಂಬಿ ದಿನಗಳುರುಳಿ ಹೋಗುತ್ತಿದ್ದ ಹಾಗೆ ಹಠಾತ್ ಎಂದು ಆ ಮಗು ಮರಣಿಸುತ್ತದೆ. ಮುಂದೆ ಇನ್ನೊಂದು ಮಗು ಮಾಡಿಕೊಳ್ಳುವ ಮಾತು ಗಂಡನಿಂದ ಬಂದಾಗ ತನಗೆ ಎಲ್ಲವನ್ನೂ ಮರೆಯಲು ಒಂದಿಷ್ಟು ಸಮಯ ಬೇಕೆಂದು ಕೇಳುತ್ತಾಳೆ. ಆಳು ಮಕ್ಕಳಿಗೆ ಪಾಠ ಹೇಳಿಕೊಡುವ ಹೊಸ ಕಾಯಕದಿಂದ ತನ್ನ ಮನಸ್ಸನ್ನು ಸಾಂತ್ವನಗೊಳಿಸಿಕೊಳ್ಳುವ ಹಾದಿಯಲ್ಲಿರುವ ಹೆಂಡತಿಯನ್ನು ಕಂಡು ಪ್ರಭಾಕರನಿಗೆ ಏನಾಗುತ್ತದೆ? ಈ ಕಥೆ ತನ್ನ ಆಪ್ತವೆನಿಸುವ ಮಲೆನಾಡಿನ ಭಾವಪೂರ್ಣ ಸಂಭಾಷಣೆಗಳಿಂದ ನನ್ನ ಮನ ಮುಟ್ಟಿತು. ಪೂರ್ಣಿಮಾಳ ವೇದನೆ, ಅವಳತ್ತೆ ಗಂಗಮ್ಮಳ ಇಬ್ಬಂದಿತನ, ಪ್ರಭಾಕರನ ಒಳ್ಳೆಯ ಮನಸ್ಸು ಹಾಗೂ ಉಳಿದ ಪಾತ್ರಗಳ ಯೋಚನೆಯ ಜಾಡು, ಅವುಗಳ ಒಳಸುಳಿಗಳು ವಿಶಿಷ್ಟವಾಗಿ ಮೂಡಿಬಂದಿದೆ. ಇದು ಈ ಸಂಕಲನದ ಅತ್ಯುತ್ತಮ ಕಥೆ ಎನಿಸಿತಾದರೂ ಇತರ ಕಥೆಗಳಲ್ಲೂ ಬದುಕಿನ ಹಲವು ಮಗ್ಗುಲುಗಳು ಕಾಣಸಿಗುತ್ತವೆ. ವಸುಮತಿ ಅವರ ವಿಶಿಷ್ಟವಾದ ಬರವಣಿಗೆಯ ಸವಿಯನ್ನು ನೀವೂ ಸವಿಯಲು ಈ ಪುಸ್ತಕ ಖಂಡಿತ ಓದಬೇಕು. ಧನ್ಯವಾದಗಳು.